ಹಲೋ ಗಾಯ್ಸ್, ನಾವು ಇವತ್ತು ಮಾಡೋಕೊಂಟಿರೋದು ಉಪ್ಪಿಟ್ಟು. ಫಸ್ಟು ಒಂದು ಬೋಗಣಿಗೆ ಒಂದು ಎಣ್ಣೆ ಹಾಕಿ ಒಂದು 1/4 ಲೀಟ್ರು, ಆಮೇಲೆ ಅದು ಎಣ್ಣೆ ಕಾಯಕ್ಕೆ ಬಿಡಿ. ಎಣ್ಣೆ ಜಗ್ಗಿ ಕಾಯ್ಬೇಕದು. ನೋಡ್ರಿ, ಎಣ್ಣೆ ಕಾದತನ. ಎಣ್ಣೆ ಕಾದತನ ನೋಡ್ರಿ. ಸ್ವಲ್ಪ ಗ್ಯಾಸ್ ಜೋರಾಗಿ ಇಟ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಜೀರಿಗೆ, ಸಾಸಿವೆ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ, ಆಮೇಲೆ ಅದು ಒಂದು ಸ್ವಲ್ಪ ಫ್ರೈ ಆಗಕ್ಕೆ ಬಿಡಿ ಜೀರಿಗೆ ಸಾಸಿವೆನ. ಅದಾದ ನಂತರ ಒಂದು ಸ್ವಲ್ಪ ಕರಿಬೇವು ಹಾಕಿ, ಒಂದು ಸ್ವಲ್ಪ ತಿರುವ್ರಿ ಅದನ್ನ. ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡ್ಕೊಳ್ಳಿ. ಅದಾದ ನಂತರ ಉಳ್ಳಾಗಡ್ಡೆ ಉಳ್ಳಾಗಡ್ಡೆನ ಅಷ್ಟು ಹಾಕಿ, ಉಳ್ಳಾಗಡ್ಡೆ ಹಾಕಿದ್ಮೇಲೆ ಅದನ್ನು ಹಾಗೆ ಇಡಿ. ಮೆಣಸಿನ್ಕಾಯಿ ಟೊಮೆಟೊನ ಹಾಗೆ ಇಡಿ. ಅದಾದ ನಂತರ ಒಂದು ಸ್ವಲ್ಪ ತಿರ್ಕೊಳ್ಳಿ. ನಮ್ಮ ಹತ್ರ ಒಳ್ಳೆ ಕ್ಯಾಮ್ರಾ ಇಲ್ಲ, ಫೋನಲ್ಲಿ ರೆಕಾರ್ಡ್ ಆಗಿರೋದು ಈ ವಿಡಿಯೋ. ಬೇಗ ಬೇಗ ಲೈಕ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದನ್ನ ಒಂದು ಸ್ವಲ್ಪ ಕುದಿಯೋಕೆ ಬಿಡಿ. ನೋಡ್ರಿ, ಹೇಗೆ ಕುದೀತಾ ಇದೆ. ಗ್ಯಾಸ್ ಒಂದು ಸ್ವಲ್ಪ ಜೋರಾಗಿಡಿ. ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ತಿರುವ್ರಿ, ಇಲ್ಲಾಂದರೆ ಉಪ್ಪು. ಅದಾದ ನಂತರ ಒಂದು ಸ್ವಲ್ಪ ಟೊಮೆಟೊ ಹಣ್ಣು ಮೆಣಸಿನ್ಕಾಯಿ ಹಾಕಿ ಒಂದು ಸ್ವಲ್ಪ ತಿರುವ್ರಿ. ಹಾಗೆ ತಿರುತ್ತಾ ಇರಿ ಅದನ್ನ, ಮೆಣಸಿನ್ಕಾಯಿ ಟೊಮೆಟೊ ಹಣ್ಣು ಉಳ್ಳಾಗಡ್ಡೆನ. ಚೆನ್ನಾಗಿ ತಿರ್ಕೊಳ್ಳಿ ಅದನ್ನ. ಈ ಥರ ಕುದೀತಾ ಇರ್ಬೇಕು ಅದು. ಆಮೇಲೆ ಒಂದು ಸ್ವಲ್ಪ ರವದಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಆಮೇಲೆ ಮಿಕ್ಸ್ ಮಾಡೋಣ. ರವೆ ಒಂದು ಅರ್ಧ kg ರವೆ ಆದರೆ ಸಾಕಾಗುತ್ತೆ. ಅದರಲ್ಲಿ ಎಣ್ಣೆ ಹಾಕಿ ಆದ ನಂತರ ಗ್ಯಾಸನ್ನು ಒಂದು ಸ್ವಲ್ಪ ಸ್ಲೋ ಮಾಡಿ ಅದನ್ನು ತಿರುಕೊಳ್ಳಿ. ಚೆನ್ನಾಗಿ ತಿರ್ಕೊಳ್ಳಿ, ಅದೆಲ್ಲ ಕುದಿಬೇಕು. ಈ ಥರ ಕುದೀತಾ ಇರಬೇಕು. ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ. ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಆಮೇಲೆ ಅದಕ್ಕೆ ಗ್ಲಾಸಲ್ಲಿ ನೀರು ಹಾಕಿ, ಇದು 1ನೇ ಗ್ಲಾಸ್, ಆಮೇಲೆ ಇನ್ನೊಂದು ಗ್ಲಾಸ್, 2 ಗ್ಲಾಸ್ ನೀರು. ಹಾಕಿದ್ಮೇಲೆ ಆಮೇಲೆ ಒಂದು ಸಣ್ಣ ಗ್ಲಾಸ್ ತೊಗೊಳ್ಳಿ. ಸಣ್ಣ ಗ್ಲಾಸಲ್ಲಿ ಒಂದು ಫುಲ್ ಗ್ಲಾಸು ಒಂದು ಅರ್ಧ ಗ್ಲಾಸ್ ಹಾಕಿ
ನೋಡಿರಿ ಸಣ್ಣ ಗ್ಲಾಸಲ್ಲಿ 1 ಗ್ಲಾಸ್ ಫುಲ್ಲು, ಅದಾದ ನಂತರ ಅರ್ಧ ಗ್ಲಾಸು ನೀರನ್ನು ಹಾಕ್ಕೊಂಡೆ. ಆಮೇಲೆ ಅದು ಗ್ಯಾಸ್ ಒಂದು ಸ್ವಲ್ಪ ಜಾಸ್ತಿ ಮಾಡಿ, ಗ್ಯಾಸ್ ಜಾಸ್ತಿ ಮಾಡಿದ್ಮೇಲೆ ಅದು ಬೇಗ ಕುದಿಯುತ್ತೆ. ಒಂದು ಸ್ವಲ್ಪ ತಿರುವ್ರಿ ಅದನ್ನ. ಆಮೇಲೆ ಒಂದು ಸ್ವಲ್ಪ ರುಚಿ ನೋಡಿ ಮತ್ತೆ ಉಪ್ಪು ಹಾಕ್ಕೊಳ್ಳಿ, ಉಪ್ಪಾಗಿಲ್ಲ ಅಂದರೆ. ಅವಾಗ ಯಾರ್ಯಾರು ನಮ್ಮ ವೀಡಿಯೋನ ನೋಡ್ತಾ ಇದ್ದೀರಾ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈಗ ಟೈಮ್ ಇದೆ. ಆಮೇಲೆ ಅದು ಎಣ್ಣೆ ಹಾಕಿರೋ ರವದನ್ನು ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಬೇಯಿಸೋದು ಎಣ್ಣೆ ಫುಲ್ ಕಲಿಬೇಕು. ಅದಕ್ಕೆ ಬೇಕಾದ್ರೆ ನೀವು ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಿಸ್ಕೋಬೋದು. ನಮಗೆ ಅಷ್ಟೇ ಎಣ್ಣೆ ಸರಿ ಹೋಗುತ್ತೆ. ಅದಕ್ಕೆ ಬೇಸ್ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ಯಾವುದಾನ ದೊಡ್ಡ ತಾಟ್ ಇತ್ತಂದರೆ ಅದರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಹೀಗೆ ಚೆನ್ನಾಗಿ ಫುಲ್ಲು ಉದುರು ಆಗಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಅದೇ ರೀತಿ ಮಿಕ್ಸ್ ಮಾಡಿಕೊಂಡು ಒತ್ತಟ್ಟಿಗೆ ಸೈಡ್ಗೆ ಇಡಿ. ಅದನ್ನ ಫುಲ್ಲು ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನ ಆಮೇಲೆ ಕುದೀತಾ ಇರೋದಕ್ಕೆ ಒಂದು ತಾಟ್ ಮುಚ್ಬಿಡಿ. ಯಾಕಪ್ಪ ಅಂದರೆ ಗಾಳಿ ಹೊರಗಡೆ ಹೋಗುತ್ತೆ. ಹಲೋ ಗೈಸ್, ನಮ್ಮದು ಯೂಟ್ಯೂಬ್ ಚಾನಲ್ದಲ್ಲಿ ಈಗ ತಾನೇ 3 ಸಬ್ಸ್ಕ್ರೈಬರ್ಗಳು ಕಂಪ್ಲೀಟ್ ಆಗಿದ್ದಾರೆ. ಅದಾದಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋದಕ್ಕೆ, ಆಮೇಲೆ ಮತ್ತೆ ಮುಚ್ಚಿ ಈ ರೀತಿ ಕುದೀತಾ ಇರೋ ಟೈಮ್ದಲ್ಲೇ ಗ್ಯಾಸನ್ನು ಇನ್ನು ಸ್ವಲ್ಪ ಜಾಸ್ತಿ ಮಾಡಿ. ಚೆನ್ನಾಗಿ ಕುದಿಬೇಕು, ಅದು ಅಷ್ಟು ಮಿಕ್ಸ್ ಆಗಬೇಕು. ನೋಡ್ರಿ, ವಿಡಿಯೋದಲ್ಲಿ ನೋಡ್ತಾ ಇದ್ರೆ ಯಾವ ರೀತಿ ಕುದೀತಾ ಇದೆ. ಆಮೇಲೆ ಅದು ಮಿಕ್ಸ್ ಮಾಡ್ಕೊಂಡ್ರೆ ರವನ ಸ್ವಲ್ಪ ಹಾಕಿ ಹಂಗೆ ಮಿಕ್ಸ್ ಮಾಡ್ತಾ ಹೋಗಿ. ಈಗ ಸ್ವಲ್ಪನೇ ಹಾಕಬೇಕು. ಅಷ್ಟು ಹಾಕಿದರೆ ಒಂದೇ ತಲೆ ಆಗಿಬಿಡುತ್ತೆ, ಮತ್ತು ಅದು ನುಚ್ಚು. ಆಮೇಲೆ ಮಿಕ್ಸ್ ಮಾಡಿ, ಫುಲ್ ಮಿಕ್ಸ್ ಮಾಡಿ ಅದನ್ನು, ಇಲ್ಲಾಂದರೆ ಉಂಡೆ ಆಗೇ ಇರುತ್ತೆ ಅದು ನುಚ್ಚು. ಆಮೇಲೆ ಉಳಿದಿರೋದನ್ನು ಹಾಕಿಬಿಡಿ. ಹಾಕಿ ಫುಲ್ಲು ತಿರುತ್ತಾ ಇರಿ ಅದನ್ನ, ಇಲ್ಲಾಂದರೆ ಒತ್ತೋಗುತ್ತೆ, ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ ಅದು. ನೋಡ್ರಿ ಯಾವ ರೀತಿ ಕುದೀತಾ ಇದೆ ವಿಡಿಯೋದಲ್ಲಿ, ಆ ರೀತಿ ಕುದೀತಾ ಇರಬೇಕು. ಆಮೇಲೆ ತಿರುತ್ತಾ ಇರಿ, ಇಲ್ಲಾಂದರೆ ಅದು ಒತ್ತೋಗುತ್ತೆ. ತಿರುತ್ತಾ ಇರಬೇಕು, ಇಲ್ಲಾಂದರೆ ಒತ್ತೋಗುತ್ತೆ. ಗ್ಯಾಸನ್ನು ಒಂದು ಸ್ವಲ್ಪ ಸ್ಲೋ ಆಗಿಡಿ.
ಫುಲ್ಲು ಮಿಕ್ಸ್ ಮಾಡ್ತಾನೆ ಇರಿ, ಇಲ್ಲಾಂದರೆ ಅದು ಒತ್ತೋಗೋ ಚಾನ್ಸಸ್ ಭಾಳ ಇದೆ. ತಳಕ್ಕೆ ಅಂಟ್ಕೊಂಡ್ಬಿಡುತ್ತೆ ಅದು. ಹಂಗೆ ತಿರುತ್ತಾನೆ ಇರಿ ಅದನ್ನ. ಗ್ಯಾಸನ್ನು ಒಂದು ಸ್ವಲ್ಪ ಸ್ಲೋ ಆಗಿಡಿ. ಅದಾದಮೇಲೆ ಅದ್ರ ಮೇಲೆ ಒಂದು ತಾಟ್ ಮುಚ್ಚಿಬಿಡಿ. ಗ್ಯಾಸನ್ನು ಸಣ್ಣಗಿಡಿ. ಆಯಿತು ಗೈಸ್, ನಮ್ಮ ಉಪ್ಪಿಟ್ಟು ರೆಡಿ ಆಗೈತೆ. ಫೈನಲ್ ರಿಸಲ್ಟನ್ನು ತೋರಿಸ್ತೀನಿ, ತಡೀರಿ. ಈಗ ಫೈನಲ್ ರಿಸಲ್ಟ್ ಈ ಥರ ರೆಡಿ ಆಗುತ್ತೆ ಉಪ್ಪಿಟ್ಟು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ.